ಬಟ್ ಇವತ್ತಿಗೂ ಅವ್ರ ಹೆಂಡ್ತಿನವರು ಜಗಳ ಆಗಿರಲಿ ಬಿಡಲಿ, ಬಟ್ ಅವರು ಡಾರ್ಲಿಂಗ್ ಡಾರ್ಲಿಂಗ್ ಅಂತಲೇ ಕರೆಯೋದು. ಇವ್ರು ಎರಡನೇ ಮಗ ಇದ್ದಾನೆ, ಚಿಕ್ಕವನು, ಏನೇನು ಒಂದು 3-3.5 ವರ್ಷ. ಅವನು ಒಂದು ದಿವಸ ಇವರಿಬ್ಬರು ಇದ್ದಾಗ ಕೇಳಿರಂಗೆ, ತಾತ ಯಾಕೆ ನೀನು ಅಜ್ಜಿನ ಡಾರ್ಲಿಂಗ್ ಡಾರ್ಲಿಂಗ್ ಅಂತ. ಅವರು ತಮಾಷೆಗೆ ಹೇಳೋರೋ ನಿಜವಾಗ್ಲೂ ಹೇಳೋರೋ ಗೊತ್ತಿಲ್ಲ, ಬಟ್ ಇವರು 40 ಇಯರ್ಸು ಅವ್ರ ಹೆಸ್ರನ್ನ ಗ್ಯಾಪ್ನ ಇಟ್ಕೊಂಡಿದ್ರಂತೆ. 50 ವರ್ಷದಿಂದ ಡಾರ್ಲಿಂಗ್ ಡಾರ್ಲಿಂಗ್ ಅಂದು ಈಗ 10 ವರ್ಷದಿಂದ ಅವ್ರ ಹೆಸ್ರನ್ನೇ ಮರೆತುಬಿಟ್ಟವ್ರೆ. ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ನಾನು ಕಾಲ್ ಮಾಡ್ತಾ ಇರೋದು ಡಾಕ್ಟ್ರ್ ನಂಬರ್ ಕಳಿಸಿದ್ದಾರೆ. ಅವರ ಫ್ರೆಂಡ್ ಅಂತೆ ಅವರು. ಆ್ಯಕ್ಚುಲಿ ಇವ್ರ ಹೆಸರು ಬಂದು ಸೋಮಣ್ಣ ಅಂತೆ, ರಿಯಲ್ ಎಸ್ಟೇಟ್ ಮಾಡ್ತಾರಂತೆ. ಇವ್ರಿಗೆ ಹೆಂಗಾರು ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸ್ತಾರೆ. ಹಾಗೆ ನೀವು ಕೂಡ ಡೀಲ್ಗಳು ಕಳಿಸ್ತೀರಾ ಅಂದರೆ ಇದೇ ರೀತಿ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ RJ ಸುನಿಲ್ ಅಫಿಷಿಯಲ್ ಅಂತ ನಾನಿದ್ದೀನಿ, ಇಲ್ಲಿ ಹೋಗಿ ನೀವು ನನ್ನ ಫಾಲೋ ಮಾಡ್ಬೋದು. ರೈಟ್ ನಾವು ಬನ್ನಿ ಕಾಲ್ ಮಾಡುವ ರಿಯಲ್ ಎಸ್ಟೇಟ್ ಸೋಮಣ್ಣಗೆ. ಹಲೋ 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 ಸೋಮಣ್ಣ ಅವರ ಮಾತಾಡೋದು? ಹೌದು. ನನ್ನ ಹೆಸರು ಅಭಿ ಅಂದ್ಬಿಟ್ಟು ನನಗೆ ಪ್ರಭು ಅವ್ರ ನಂಬರ್ ಕೊಟ್ಟರು. ಪ್ರಭು? ಹಾಂ. ಯಾವ ಪ್ರಭು ಹೇಳಿ? ಅವರು ಮೆಡಿಕಲ್ ಸ್ಟೋರ್ ಅವರು. ಗೊತ್ತಾಯ್ತಾ? ಹಾಂ. ಅದೇ ಇವಾಗ ನಿಮಗೆ ಫೋನ್ ನಂಬರೇ ಕೊಟ್ಟರೆ ಸಾಕೋ ಅಥವಾ ನಿಮಗೆ ಏನಾದರೂ ಲೊಕೇಶನ್ ಕಳಿಸ್ಬೇಕೋ? ಯಾವುದಕ್ಕೆ ಹೇಳಿ? ಯಾವುದಕ್ಕೆ ನಿಮ್ಗೇನು ಹೇಳಿಲ್ಲ ಪ್ರಭು ಅವರು? ಏನು ಹೇಳಿಲ್ಲ. ಇಲ್ಲಿ ಸರ್ ಏನಾಗಿದೆ ಅಂತಂದರೆ, ನಮ್ಮ ಫ್ರೆಂಡ್ ಮನೇಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅವರು ಮದುವೆ ಆಗಿ 50 ಇಯರ್ಸ್ ಆಗಿದೆ. ಓಕೆ. ಇವಾಗ ಹೆಂಡ್ತಿನೇ ಡಿವೋರ್ಸ್ ಬೇಕು ಅಂತ ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಏನಂತಂದರೆ ಅವ್ರಿಗೆ ಸರಿಯಾಗಿ ಕೌನ್ಸ್ಲಿಂಗ್ ಮಾಡೋರು ಯಾರೂ ಸಿಗ್ತಾಯಿಲ್ಲ. ಓಕೆ. ಅದಕ್ಕೋಸ್ಕರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಅಂದರು. ಅಂಥ ದೊಡ್ಡ ವಿಚಾರ, ಅಂಥ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೂ ಆಗಿಲ್ಲ ಸರ್. ಆಗಿರೋದೊಂದು ಸಿಂಪಲ್ಲು, ನಿಮ್ಮ ಹತ್ರ ಓಪನಾಗಿ ಮಾತಾಡ್ಬೋದು ಅಂತಂದರೆ ಮಾತಾಡ್ತೀನಿ ಬೇಕಾರೆ. ಹೇಳಿ ಹೇಳಿ. ಏನಂದರೆ ಸರ್, ಇವ್ರದ್ದು ಮದುವೆಗೆ 50 ವರ್ಷ ಆಗಿದೆ, ಮೊಮ್ಮಕ್ಕಳು ಇದ್ದಾರೆ. ಇವರು ಹೆಂಡ್ತಿನ ತುಂಬ ಲವ್ ಮಾಡ್ತಿದ್ರು, ಬಟ್ ಇವತ್ತಿಗೂ ಅವ್ರ ಹೆಂಡ್ತಿನವರು ಜಗಳ ಆಗಿರಲಿ ಬಿಡಲಿ, ಬಟ್ ಅವರು ಡಾರ್ಲಿಂಗ್ ಡಾರ್ಲಿಂಗ್ ಅಂತಲೇ ಕರೆಯೋದು. ಇವ್ರು ಎರಡನೇ ಮಗ ಇದ್ದಾನೆ, ಚಿಕ್ಕವನು, ಏನೇನು ಒಂದು 3-3.5 ವರ್ಷ. ಅವನು ಒಂದು ದಿವಸ ಇವರಿಬ್ಬರು ಇದ್ದಾಗ ಕೇಳಿರಂಗೆ, ತಾತ ಯಾಕೆ ನೀನು ಅಜ್ಜಿನ ಡಾರ್ಲಿಂಗ್ ಡಾರ್ಲಿಂಗ್ ಅಂತ. ಅವರು ತಮಾಷೆಗೆ ಹೇಳೋರೋ ನಿಜವಾಗ್ಲೂ ಹೇಳೋರೋ ಗೊತ್ತಿಲ್ಲ, ಬಟ್ ಇವರು 40 ಇಯರ್ಸು ಅವ್ರ ಹೆಸ್ರನ್ನ ಗ್ಯಾಪ್ನ ಇಟ್ಕೊಂಡಿದ್ರಂತೆ. 50 ವರ್ಷದಿಂದ ಡಾರ್ಲಿಂಗ್ ಡಾರ್ಲಿಂಗ್ ಅಂದು ಈಗ 10 ವರ್ಷದಿಂದ ಅವ್ರ ಹೆಸ್ರನ್ನೇ ಮರೆತುಬಿಟ್ಟವ್ರೆ. ಏಜ್ ಆಯ್ತಾ ಇದು? ಇನ್ನು 50 ವರ್ಷ ಆದ್ರೆ ಇವ್ರಿಗೆ ಆಲ್ಮೋಸ್ಟ್ ಒಂದು 60-70 ಹತ್ರ ಆಗಿರುತ್ತೆ. 74 ಸರ್. 74. ಬಟ್ ಅವಾಗಿಂದ ಹಂಗೆ ಒಂದು ಈಗ ನಿಮಗೆ ಆಗಲಿ, ಅಷ್ಟು ವರ್ಷದಿಂದ ಯಾವುದೋ ಫ್ರೆಂಡ್ಸ್ಗೆ ಏನೋ ಒಂದು ಬರ್ಡೇಸು ಕರ್ಕೊಂಬಂದು ಸಡನ್ನಾಗಿ ಅವ್ನ ಹೆಸ್ರು ಕೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ಒಮ್ಮಂಗೆ ಅದು ನೆತ್ತಿಗೆ ಹತ್ಬಿಟ್ಟೈತೆ. ಯಾರು ಹೇಳಿದ್ರು ಕೇಳ್ತಾ ಇಲ್ಲ, ಏನು ಇದು ಮಾಡಿದ್ರು ಬಿಡ್ತಾ ಇಲ್ಲ. ಮರೆ ಅಂತ ಹೆಸ್ರುನ, ಮರೆ ಅಂತ ಫಿಗರ ನಾನು ಅಂತಾರೆ. ಏನು ಹೇಳೋಣ ಅವ್ರಿಗೆ? 50 ವರ್ಷ ಮದುವೆ ಆಗಿದೆ ಅಂದ್ರೆ ಇವ್ರಿಗೆ ಎಷ್ಟಾಗಿರುತ್ತೆ? ಒಂದು 65 ಆಗಿರುತ್ತಾ? ಹೌದು. ಇದ್ರಲ್ಲಿ ಏನಿದೆ ಇದರಲ್ಲಿ ಮೈಂಡ್ ಸೆಟ್? ಬಟ್ ಯಾವುದೋ ಎಳೆ ಸೌತೆಕಾಯಿನೋ ಯಾರೋ ಬೇರೆಯವರು ಏನೋ ಹೇಳ್ಬಿಡ್ಬೋದಾಗಿತ್ತು, ಎಳ್ಸಂಗೆ ಆಡ್ತಾರೆ ಅಂತ. ಇಷ್ಟು ಏಜ್ ಆದಮೇಲೆ ಈ ಥರ ಮಾತಾಡೋರಿಗೆ, ಈ ಥರ ಆಡೋರಿಗೆ ಏನು ಹೇಳೋದು? ಏನು ಮಾಡಬೇಕು ಅಂತ ಅವರು ಈಗ ಡೈವರ್ಸ್ ಅಂತಾರಂತಾನ? ಅಲ್ಲಿಗೆ ಹೊರ್ಟೋಗ್ಬಿಟ್ಟವ್ರೆ. ಅವರು ಈ ಏಜಲ್ಲಿ ತಗೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡೋರ? ನನ್ನನ್ನು ಕೇಳಿದ್ರೆ ನೀವು ಅವ್ರನ್ನ ಕೇಳ್ಬೇಕು. ಅದಕ್ಕೇ ನೀವು ಸ್ವಲ್ಪ ಕೂರ್ಸ್ಕೊಂಡು ಅಥವಾ ಫೋನಲ್ಲೋ ಸ್ವಲ್ಪ ಮಾತಾಡಿದ್ರೆ ಏನೋ ಒಂದು ಡಿಸಿಷನ್ ಬರ್ಬೋದು ಅವರು. ನಾನು ಹೇಳೋ ಥರ ಎಲ್ಲ ಹೇಳಿದೆ. ಎಲ್ಲಿರೋದು ಅಂದರೆ ಅವರು? ಬೆಂಗಳೂರಲ್ಲಿರೋದವರು. ಓಕೆ. ಏನು ಮಾಡ್ಬೋದು ಅಂತೀರಿ ಇವ್ರೀಗ? ಇದು ಎಲ್ಲ ಚೆನ್ನಾಗಿದ್ದಾರೆ ಅವರು, ಮನೆ ಕಡೆ ಎಲ್ಲ ಫೈನಾನ್ಷಿಯಲಿ ಅವರೆಲ್ಲ? ಫೈನಾನ್ಷಿಯಲ್ ಎಲ್ಲ ಚೆನ್ನಾಗಿದ್ದಾರೆ. ದುಡ್ಡಿನ ವಿಚಾರ ಇಷ್ಟು ವರ್ಷ ಆದಮೇಲೆ ಏನು ಬರ್ತದೆ ಹೇಳಿ? ಏನು ಮೈಂಡ್ ಸೆಟ್ಟು ಅದೆಲ್ಲ ಫೀಡ್ಬ್ಯಾಕ್ ತಗೊಳ್ಬೇಕು. ಇದು ಏನು ರೀಸನ್ಗೆ ಈಗ ಅವ್ರು ಡೈವರ್ಸ್ ಕೊಟ್ಟಾರಂದ್ರೆ ಮಕ್ಕಳು ಇದ್ಮೇಲೆ ಹೋಗ್ತು ಇಬ್ಬರಿಗೂ. ಈಗ ಒಂದ್ ಸೈಡ್ ಅಂತ ಅವ್ರು ಕರೆಕ್ಟ್ ಇದ್ದಾರೆ ತಂದೆ, ಇವರು ಡೈವರ್ಸ್ ಅಂತ ಅದಿದು ಅಂತಾರೆ. ಈಗ 65 ವರ್ಷದಲ್ಲಿ ಡೈವರ್ಸ್ ಹಾಕೊಂಡು ಇನ್ ಎಲ್ಲಿ ಹೋಗಿ ಜೀವನ ಮಾಡ್ಬೇಕು ಅಂತ ಇದೆ. 40-50 ವರ್ಷದಿಂದ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಕರೆದು
ಇನ್ನು ಅದಕ್ಕಿನ್ನ ಇನ್ನು ಯಾವ ಹೆಸರು ಬೇಕು ಅವ್ರಿಗೆ? ಅದು ಅವ್ರಿಗೆ ಅರ್ಥ ಆಯ್ತಿಲ್ಲ ನೋಡಿ. ಅಷ್ಟು ವರ್ಷ ಹೇಳಿರೋದು ಮರ್ತೋಯ್ತು. ಒಂದ್ಸಲ ಹಿಂಗೆ ಅಂದಿದ್ದು ಎಡವಟ್ಟಾಗೋಗೈತೆ ಇಲ್ಲಿ. ಸರಿ ಸರಿ, ಡೀಟೇಲ್ಸ್ ಕಳಿಸಿ, ನಾನು ಮಾಡ್ತೀನಿ. ಅಂದರೆ ಏನೇನು ಡೀಟೇಲ್ಸ್ ಬೇಕು ನಿಮಗೆ? ಅಲ್ಲ, ಕಾಂಟ್ಯಾಕ್ಟ್ ನಂಬರ್, ಅವ್ರ ಮಕ್ಕಳ ನಂಬರ್ ಕಳಿಸಿ ಫಸ್ಟ್ ಮಾತಾಡೋಣ. ನೀವು ಇದೇನೋ ಗಾಯ ಕೆರೆದು ಉಂಡು ಮಾಡ್ತಾ ಇದ್ದೀರಾ. ಮಕ್ಕಳಿಗೆ ಏನೂ ಆಗಿಲ್ಲ, ಆಗಿರೋದು ಇವರಿಬ್ಬರಿಗೆ. ರಿಯಾಲಿಟಿ ಏನು ಅನ್ನೋದು ಮಕ್ಕಳಿಗೆ ಗೊತ್ತಿರುತ್ತೆ. ಓಕೆ, ಹೌದಲ್ಲ? ಸರಿ ಸರಿ. ಗಂಡು ಮಕ್ಳದ್ದು ಕೊಡಲ, ಹೆಣ್ಮಕ್ಳದ್ದು ಕಳಿಸ್ಲಾ? ಗಂಡು ಮಕ್ಕಳದ್ದು ಕಳಿಸಿ. ಸರಿ ಅವರೇ, ಜವಾಬ್ದಾರಿ ಅವ್ರದ್ದೇ ಇರುತ್ತಲ್ಲ, ತಂದೆ ತಾಯಿದು. ನಿಮಗೆ ಎಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ಅವರೇ. ಸ್ವಲ್ಪ ಮಾತಾಡಿ ಒಂದು ದಾರಿಗೆ ತನ್ನಿ ಯಾರನ್ನಾದ್ರೂ ಒಬ್ರನ್ನ. ಓಕೆ ಓಕೆ ಓಕೆ, ತರ್ತಾರೆ ಪಕ್ಕ. ಆಗಿದ್ರೆ ತಂತರಕ್ಕೆ. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ ಈಗ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಕೆಂಪು ಅವರಾ? ಹೌದು, ನಾವು ಈ ಕಡೆಯಿಂದ RJ ಸುನಿಲ್ ಅಂತ. ನಮಸ್ಕಾರ. ನಮಸ್ಕಾರ. ಯಾರ ನಂಬರ್ ಕಳಿಸಿದ್ರಿ ನೀವು ನನಗೆ? ಸರ್ ಸೋಮು ಅಂತ ಹೇಳಿ ಕಳಿಸಿದೆ ಸರ್ ಒಂದು ನಂಬರ್. ಏನಾಗಬೇಕು ನಿಮ್ಗೆ ಅವರು? ಸರ್ ನನ್ನ ಕ್ಲಾಸ್ಮೇಟ್ ಅವನು, ನಾವೆಲ್ಲ ಒಟ್ಟಿಗೆ ಓದಿದ್, ನಮ್ಮ ನೇಟಿವ್ ಪ್ಲೇಸ್ ಅವನು. ಓಕೆ, ಓದಿದ್ವಿ, ಕ್ಲೋಸ್ ಫ್ರೆಂಡೇನೆ. ಸೊ ಈಗ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಆಗ್ತೀರಾ ನೀವು? ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು. ಹಲೋ ಹಲೋ, ಸೋಮು. ಕೆಂಪು. ಏನ್ ಚೆನ್ನಾಗಿದೆಯಮ್ಮ? ಆರಾಮ್ ಕೆಂಪು. ಏನು ತುಂಬಾ ಬಿಸಿ ಬರ್ತಾ ಇದೆ, ಫೋನ್ ಅವಾಗಿಂದ ಟ್ರೈ ಮಾಡ್ತಾ ಇದ್ದೆ. ಯಾವ್ದೋ ಒಂದು ಕಾಲ್ ಇತ್ತು ಕೆಂಪು. ಏನ್ ಕಲ್ಲ ಸರ್? ಕೌನ್ಸಿಲಿಂಗ್ ಮಾಡ್ಬೇಕು ನೀವು. ಏನಕ್ಕೆ? ಮದುವೆ ಆಗ 50 ವರ್ಷ ಆಗಿದೆಯಂತೆ. ಈಗ ಡೈವರ್ಸ್ ಕೇಳ್ತಾ ಇದಾರಂತೆ ಅವ್ರಿಗೆ ಮಿಸ್ಸಸ್. ಓಕೆ, ಅದು ಕೌನ್ಸಿಲಿಂಗ್ ಮಾಡಿ ನೀವು. ನಿನಗೆ ಹೇಳಿದ್ರ ಮಾಡಕ್ಕೆ? ನನ್ನ ನಂಬರ್ ಯಾರಪ್ಪ ನಿಂಗೆ ಕೊಟ್ಟದ್ದು? ಯಾರ ಮೆಡಿಕಲ್ ಪ್ರಭು ಕೊಟ್ಟ ಅಂತಂದ. ಅಲ್ಲ ಕಣ್ರಿ ಸೋಮು, ಅಲ್ಲಿ ನೋಡಿದ್ರೆ ಕೌನ್ಸಿಲರ್ ಮಾತಾಡ್ದಂಗೆ ಮಾತಾಡ್ಬಿಟ್ಟು ಇಲ್ಲಿ ನೋಡಿದ್ರೆ ಹಿಂಗ್ ಡವ್ ಮಾಡ್ತಿರಲ್ಲ, ನೀವೆಂತ ಡವ್ ಮಾಸ್ಟ್ರು ಯಪ್ಪ. ಅವ್ರು ಯಾರು ಗೊತ್ತಾ? ಮೈಸೂರಲ್ಲಿ RJ ಸುನಿಲ್ ಅಂತ FM ರೇಡಿಯೋ ಇಂದ ಕಾಗೆ ಹಾರಿಸ್ತಾರೆ ಗೊತ್ತಾ, ಕಾಮಿಡಿ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡಿಲ್ವಾ? ಗೊತ್ತು. ಅವರು. ಹೌದಾ? ಓ ಸುನಿಲ್ ಸರ್. ಓ ಇಲ್ಲ ಇಲ್ಲ ಸರ್, ಇದು ನನಗೆ ಈ ವಾಯ್ಸ್ ನನಗೆ ನೋಡ್ತಾ ಇರ್ತೀನಿ ನಾನು ಎಲ್ಲ ಯೂಟ್ಯೂಬ್ ಎಲ್ಲ ನೀವು ಮಾಡೋದು ಅದು ಇದು ಇದೆಲ್ಲೋ ಲಿಂಕ್ ಆಗ್ತಾ ಇದೆಯಲ್ಲ, ಎಲ್ಲೋ ಹೊಡಿತಾ ಇದೆಯಲ್ಲ ಅನ್ಕೊಂಡು ನನಗೆ ನಾನು ಯಾವ ಕೌನ್ಸಿಲಿಂಗ್ ಅಪ್ಪ. ಓಕೆ, ನಿಮ್ಮ ಡಾಕ್ಟರ್ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ. ನಾನು ನೋಡ್ತಾ ಇರ್ತೀನಿ, ನಾನು ತುಂಬಾ ನೋಡ್ತಾ ಇರ್ತೀನಿ. ಓಕೆ, ನಿಮ್ಮ ಕೆಂಪು ಅವರೇ ನಿಮ್ಮ ನಂಬರ್ ಕಳಿಸಿದ್ರು ನಿಮ್ಗೆ ಬಕ್ರಾ ಮಾಡಿ ಅಂತ, ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ ನಾವು. ಸುನೀಲ್ ಸರ್, ತುಂಬಾ ಚೆನ್ನಾಗಿ ನಿಮ್ದು ಪ್ರೋಗ್ರಾಮ್ ಬರ್ತಾ ಇದೆ. ನನ್ನ ಬಹಳ ಫೇವರೇಟ್ ನಿಮ್ ಪ್ರೋಗ್ರಾಮ್. ನಾನು ತುಂಬಾ ಆಕ್ಚುಲಿ ನಾನು ಇಲ್ಲಿ ಉಡುಪಿನಲ್ಲಿ ಇದ್ದೀನಿ, ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಿಂದ ಬಂದ ತಕ್ಷಣ ನಿಮ್ದೊಂದು 5-10 ನೋಡ್ಬಿಡ್ತೇನೆ, 10 ಕಾಮಿಡೀಸ್ ನೋಡ್ತೇನೆ. ಸ್ವಲ್ಪ ಫುಲ್ ರಿಲ್ಯಾಕ್ಸ್ ಆಗ್ತದೆ, ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್, ನಿಮ್ ಒಳ್ಳೆ ಮನ್ಸು ಅಷ್ಟೇ ಸರ್, ನಮ್ಮ ಮಾತಲ್ಲಿ ಏನು ಇರಲ್ಲ. ನೀವು ಮಂಡ್ಯದ ಕಡೆ ಲೇಡೀಸ್ ಗಳು ಮಾಡ್ತಿರಲ್ಲ, ಅದೆಲ್ಲ ನೋಡಿದೀವಿ, ಸಖತ್ ಎಂಜಾಯ್ ಮಾಡಿದೀವಿ. ಅಯ್ಯೋ ಅದೇನ್ ಮಾಡ್ತೀನಿ ನಾನು ಬಿಡಿಸಿ ಹೇಳಿಯಪ್ಪ, ನೀವು ಈ ತರ ಎಲ್ಲ ಹೇಳ್ಬಿಟ್ರೆ ನೀವು ಮಂಡ್ಯದವ್ರು ನನ್ನ ಹುಡುಕೊಂಡ್ ಬಂದ್ಬಿಡ್ತಾರೆ ಅಷ್ಟೇ. ಥ್ಯಾಂಕ್ ಯು ನಿಮ್ಮಿಬ್ರಿಗೂ ಕೂಡ ತುಂಬಾ ಖುಷಿ ಆಯ್ತು. ನಿಮ್ಮ ಇನ್ನು ಚೆನ್ನಾಗಿ ಪ್ರೋಗ್ರಾಮ್ ಕಡಿ ಸರ್, ನಿಮ್ಗೆ ಇನ್ನು ಒಳ್ಳೆ ಸ್ಕಿಲ್ ಕೊಡ್ಲಿ. ತುಂಬಾ ಚೆನ್ನಾಗಿ ಸ್ಕಿಲ್ ಇದೆ. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ. ತುಂಬಾ ಒಳ್ಳೆ ಪ್ರೋಗ್ರಾಮ್ ಬರ್ತಾ ಇದೆ. ಸೊ ಒಳ್ಳೆ ಫ್ಯೂಚರ್ ಆಗಿ ಸರ್ ನಿಮ್ದು ಕಾರ್ಯಕ್ರಮಗಳು. ಧನ್ಯವಾದ ಸರ್, ಧನ್ಯವಾದ. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಟಾಗಿರೋ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.